ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಎಲ್ಪಿಜಿ, ಸಿಎನ್ಜಿ ಅನಿಲ ಪೂರೈಕೆಯಲ್ಲಿ ತೀವ್ರ ವ್ಯತ್ಯಯ ಉಂಟಾಗಿದೆ. ವಾಣಿಜ್ಯ ಸಿಲಿಂಡರ್ಗಳ ಕೊರತೆ, ಬೆಲೆ ಏರಿಕೆ ಮತ್ತು ಹೋಟೆಲ್ಗಳ ಕಾರ್ಯನಿರ್ವಹಣೆಗೆ ತೊಂದರೆಯುಂಟಾಗಿದೆ. ಇದೀಗ ಯುದ್ಧದ ಬಿಸಿ ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿಗೂ ತಟ್ಟಿದೆ. ಚಿಕ್ಕನಾಯಕನಹಳ್ಳಿ ನಗರದ ಗ್ಯಾಸ್ ಏಜೆನ್ಸಿ ಮುಂದೆ ಸಾವಿರಾರು ಜನ ಜಮಾವಣೆಗೊಂಡಿದ್ದಾರೆ. ಸಿಲಿಂಡರ್ಗಳನ್ನ 1500 ರೂಪಾಯಿವರೆಗೂ ಬ್ಲಾಕ್ನಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತ 5000 ಗ್ಯಾಸ್ ಬುಕ್ ಆಗಿದ್ದು 300 ಗ್ಯಾಸ್ ಸಿಲಿಂಡರ್ ಲಭ್ಯವಿದೆ. ಏನು ಮಾಡೋದು ಎಂದು ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಹೇಳಿದ್ದಾರೆ. ಸೌದೆನೂ ಇಟ್ಟು ಮಾಡಕ್ಕಾಗಲ್ಲ ಅಂತೀರಾ? ಬನ್ನಿ ಏನಿದೆ ಯಾಕಂದ್ರೆ ಚೆಕ್ ಮಾಡಿ ಕಳ್ಸೋರು ಏನಣ್ಣ ಕತೆ? ಒಂದ್ ನಿಮಿಷ ಸಿಲಿಂಡರ್ ಮನೆಗೆ ಇಕ್ಕಂತಾರ ಬಂದಾಗ ನಿನಗೆ ಕರೀತಾರೆ, ಕೊಡ್ತಾರೆ, ಸಮಾಧಾನವಾಗಿ ಇರುತ್ತಾರೆ. ಕೊಡ್ತಾರೆ, ಸಮಾಧಾನವಾಗಿದ್ರೆ ಕೊಡ್ತಾರೆ, ಅವಶ್ಯಕಲ್ಲ. ಇವತ್ತು ನೋಡಬಹುದು. 2,500 ಬುಕಿಂಗ್. ನಿಮ್ಮ ಹತ್ರ ಸ್ಟಾಕ್ ಎಷ್ಟಿದೆ? 342 ಇದೆ. ಮತ್ತೆ ಹೆಂಗೆ ಕೊಡ್ತೀರಾ? ಇವತ್ತು ಕೊಡ್ತೀರಾ, ನಾಳೆ ಕೊಡ್ತೀರಾ? ಹತ್ರ ಪ್ರಿಯಾರಿಟಿ ವೈಸ್ ಕೊಡ್ತೀವಿ. ನಮಗೆ ಸ್ಟಾಕ್ ಬಂದಾಗ ಕ್ಯಾಶ್ ಅಮೌಂಟ್ ಜನರೇಟ್ ಆಗುತ್ತೆ, ಕೊಡ್ಕಂತ ಹೋಗ್ತೀವಿ. ಯಾರು ಪ್ರಿಯಾರಿಟಿ ಸೀನಿಯಾರಿಟಿ ಇರುತ್ತೆ, ಪ್ರಿಯಾರಿಟಿ ಎಮರ್ಜೆನ್ಸಿ ಅಂದ್ರೆ ಅಕಸ್ಮಾತ್ ಆಗೋದೇ ಇಲ್ಲ. ಫೋನ್ ಮಾಡಿದ್ರೆ ಇದು ಮಾಡ್ತಾರಲ್ಲ. ಈಗ ನೀವು ಬುಕ್ ಮಾಡ್ತೀರಾ ಅಲ್ಲ, ರೆಗ್ಯುಲರ್ ಬುಕ್ ಮಾಡ್ತಾ ಇರ್ತೀರಾ, ಬುಕ್ ಮಾಡಿದೀರಾ, ಬುಕ್ ಮಾಡಿ ಮೆಸೇಜ್ ಬಂದ್ರೆ ಒಂದ್ ದಿನ ಬಿಟ್ಟು ಕೊಡ್ತಾರೆ ಅಷ್ಟೇನೆ. ಅಣ್ಣ ಇರೋ ರೂಲ್ಸ್ 24 hours ಒಳಗಡೆ ನೀವು ತಗೊಂಬಂದು ಡೆಲಿವರಿ ಕೊಡ್ಬೇಕು ಅಂತ ಇರೋದು. ಹೌದು. ನೀವು ಮೆಸೇಜ್ ಬಂದಾಗ ಅದ್ರಲ್ಲೇ ಇರುತ್ತೆ, ನೋಡ್ಕೊಳ್ಳಿ, ಓದ್ಕೊಳ್ಳಿ. ಇವ್ರು ಹೇಳ್ತಾವ್ರೆ 3 ದಿವಸ 4 ದಿವಸ ಅಂತಾರೆ. ಈಗಿರೋ ಪರಿಸ್ಥಿತಿ ನಾವು ಒಪ್ಕೊಂತೀವಿ, ಇಲ್ಲ ಅಂತಿಲ್ಲ. ಬಟ್ ಖಾಲಿ ಆಗಿರೋ ಮನೇಲಿ ಈಗ ಏನ್ ಮಾಡ್ಬೇಕು ಅದನ್ನ ನೀವು ಹೇಳಿ. ಖಾಲಿ ಆಗಿರೋ ಸಮಸ್ಯೆ ಇಲ್ಲ, ಖಾಲಿ ಆಗಿರೋ ಬಂದಿರೋದು. ಖಾಲಿ ಆಗಿರೋ ಈಗ ನಾನೇ ಅನ್ಕೊಳ್ರಿ, ನಾನು ಇಷ್ಟು ದಿವಸ ನಾನು ಯಾವತ್ತೂ ಬಂದಿರ್ಲಿಲ್ಲ ಅಲ್ಲಿಗೆ. ಫೋನ್ ಮಾಡುವೆ, ಅಣ್ಣ OTP ಹಾಕಿದೀನಿ ತಾಮನ್ ಕೊಡೋ ಅಂದ್ರೆ ಮನೆಗೆ ತಾಮನ್ ಕೊಡೋರು. ಈ ಸತಿ ಇಲ್ಲ ಕಣಪ್ಪ ಅಂತ ಅಂದ್ರು, ಅದಕ್ಕೋಸ್ಕರ ಇಲ್ಲಿ ಬಂದು ಕೇಳ್ತಾ ಇದ್ದೀನಿ. ನಿಮ್ಮ ಹೆಸರು? ಖಾಲಿ ಆಗಿರೋದಕ್ಕೆ ಏನ್ ಮಾಡೋಣ ಅಂತೇಳಿ. ನಿಮ್ಮ ಹೆಸರು? ಬಾಬಾಜಾನ್ ಅಂತೇಳಿ. ಹೌದಾ? ಎಷ್ಟೊತ್ತಾಗಿ ಬಂದು ನೀವು? ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆ ಆಯ್ತಾ? ಬೆಳಗಿಂದ ಕಾಯ್ದಿರೋರು? ಬೆಳಗಿನ 8:08ವರೆಗೆ ಬಂದಿದ್ದಾರಾ? ಬುಕ್ಕಿಂಗ್ ಆಗಿದೆ ನಿಮ್ದು? ಯಾವತ್ತು ಡೇಟ್ ಯಾವ್ದು? ಏನು ಮೆಸೇಜ್ ಏನು ಬಂದಿಲ್ಲ? ಡೇಟ್ ಮೆಸೇಜ್ ಏನು ಬಂದಿಲ್ಲ. ಮತ್ತೆ ಯಾಕೆ ಇಷ್ಟು ಹಿಂಗೆ ಯಾಕೆ ಮುಗಿ ಬೀಳ್ತಾ ಇದ್ದೀರಾ ಅಂತ? ಸಿಲಿಂಡ್ರು ಅಲ್ಲ ಇಟ್ಟಲ್ವಲ್ಲ ಅದಕ್ಕೆ. ಈಗ ಮುದ್ದೆ ಅಡುಗೆ ಮಾಡಕ್ಕೆ ಸಿಲಿಂಡರ್ ಬೇಕು. ಸಿಲಿಂಡರ್ ಇಲ್ಲ, ಹೇಗೆ ಮಾಡೋದು ಈಗ? ಬನ್ನಿ ಮತ್ತೆ ಯಾಕೆ ಇಷ್ಟು ಸಮಸ್ಯೆ ಆಗಿದೆ ಅಂತ? ಏನೋ ಸ್ಟಾಕ್ ಪ್ರಾಬ್ಲಮ್ ಇದೆಯಾ ಅಂತ? ಸ್ಟಾಕ್ ಪ್ರಾಬ್ಲಮ್, ಸಪ್ಲೈ ಪ್ರಾಬ್ಲಮ್ ಇದೆ. ಬರುತ್ತೆ, ಎಲ್ಲರಿಗೂ ಸಿಗುತ್ತೆ. ಜನ ಏನ್ ಮಾಡ್ತವ್ರೆ, ಎಲ್ಲಿ ಸಿಗಲ್ವೇನೋ ಅನ್ಕೊಂಡು ಎದ್ರಕಂತವ್ರೆ, ಬುಕಿಂಗ್ ಜಾಸ್ತಿ ಮಾಡ್ತವ್ರೆ. ಎಲ್ಲರಿಗೂ ಸಿಲಿಂಡರ್ ಸಿಗುತ್ತೆ. 1-2 ದಿನ ಲೇಟ್ ಆಗುತ್ತೆ ಬಿಟ್ರೆ ಪ್ರತಿಯೊಬ್ಬರಿಗೂ ಸಫಿಷಿಯಂಟ್ ಆಗಿ ಸಿಲಿಂಡರ್ ಕೊಡ್ತೀರಾ? ಕೊಡ್ತೀವಿ. ಯಾವತ್ತೂ ಕಮ್ಮಿ ಮಾಡಿಲ್ಲ, ಕೊಡೋದು ಕಮ್ಮಿ ಮಾಡಿ. ಇಲ್ಲಿ ಆಗಿರೋವೆಲ್ಲ ಖಾಲಿ ಆಗಿರೋರು ಮಾತ್ರ ಬಂದು ನಿಂತಿರೋದು. ಇವರು ಬುಕ್ ಮಾಡಿದೀವಿ, ಬುಕ್ ಮಾಡೋರೆ ಅಂತ ಅಂತಿದ್ದಾರೆ. ಬುಕ್ ಮಾಡಿರೋರು ಎಲ್ಲೋ ಕೂತವ್ರೆ, ಅವ್ರ ಮನೆಗೆ ಡೆಲಿವರಿ ಕೊಡ್ತವ್ರೆ. ಅವ್ರು ಬುಕ್ ಮಾಡಿರೋರು ಮನೆಗೆ ಹೋಗಿ ಚೆಕ್ ಮಾಡ್ಬಿಟ್ಟು ನೀವು ಕೊಡಿ ಅಂತ ಅಂತಿರೋದು ನಾವು. ಈಗ ಯಾರ ಮನೆ ಖಾಲಿ ಆಗೈತೋ ಅವ್ರ ಮನೆಗೆ ನೀವು ಕೊಡಿ. ಒಟ್ಟಿಗೆ 2 ಸಿಲಿಂಡರ್ ಡಬಲ್ ಇಟ್ಕೊಂಡಿರೋರು ಸುಮ್ಮನೆ ಬಂದು ಇದು ಮಾಡ್ತಾರೆ ಅಂತ ಹೇಳ್ತೀರಾ? ಬಂದು ನಿಂತಿದ್ದಾರೆ. ಎಲ್ಲರೂ ಡಬಲ್ ಬಂದವ್ರೆ. ಎಲ್ಲರೂ ಡಬಲ್ ಇರೋದೇ. ಅದ್ರಲ್ಲಿ ನಂದು ಮುಗ್ದ ಹೋಯ್ತೆ, ನಾನು ಏನ್ ಮಾಡೋಣ? ಪೂರ್ತಿ ಖಾಲಿ ಆಗಿದೆ. ಮುಗ್ದ ಇರೋರು ಹೋದರೆ ಅವರು ಹೇಳ್ತಿರೋದು ಆಫೀಸ್ನವ್ರಿಗೆ, ಅವು ಡೆಲಿವರಿ ಬಾಯ್ ಕಳಿಸ್ರಿ, ಯಾರ ಮನೇಲಿ ಸಿಲಿಂಡರ್ ಖಾಲಿ ಆಗೈತೆ ಅವ್ರಿಗೆ ಡೆಲಿವರಿ ಕೊಡಿ. ನಾವ್ ಹೇಳ್ತಿರೋದು ಇಷ್ಟೇ, ನೀವು ಬುಕ್ ಮಾಡಿ, ನೀವು ಇಟ್ಕೊಂಡು ಬುಕ್ ಮಾಡಿರೋರಿಗೆ ಕೊಡಬೇಡಿ. ಅಲ್ಲಿಗೆ ಅವ್ರಿಗೆ ಮಾಡ್ತಾವ್ರೆ ಸಿಲಿಂಡರ್ 1,500 ರೂಪಾಯಿಗೂ ಕೊಡ್ತಾವ್ರೆ. ಇವ್ರೇನ್ ಮಾಡ್ತಾರೆ, ಆಫೀಸ್ ಕಡೆಯಿಂದ ಮುಂದಾಗೆ ಇದನ್ನ ಮಾಡ್ಕೊಂಡು ಎಲ್ಲ ಇದನ್ನ ಮಾಡ್ತಾವ್ರೆ, ಸ್ಟಾಕ್ ಮಾಡ್ತಾವ್ರೆ. ಸ್ಟಾಕ್ ಮಾಡ್ಕೊಂತಾರೆ. ಕೇಳಿದ್ರೆ ಸಿಲಿಂಡ್ರು ಬುಕ್ಕಿಂಗ್ ಅಂತ ಹೇಳಿ ನಿಮ್ಗೆ ಏನ್ ಒಳಗಡೆ ಕೇಳ್ತಿದಲ್ಲ ಏನಂತ ಅವ್ರು ಏನ್ ಹೇಳ್ತಾವ್ರು ಗೊತ್ತಾ? ಬುಕ್ಕಿಂಗ್ ಆಗಿ ಮೆಸೇಜ್ ಬಂದಿರೋಕ್ಕೆ ನಾವು ಕೊಡ್ರಿ ಅಂತಂದ್ರೆ
ಬಿಲ್ಲಿಂಗ್ ಆಗಿರೋ ಮಾತ್ರ ನಾವು ಕೊಡ್ತೀವಿ, ಇಲ್ಲ ಅಂದ್ರೆ ನಾವು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾವ್ರೆ. ಆಗಿದೆ ಅಂದ್ರೆ ಸರ್ ನಾವೇ ತೆಗಿತೀವಿ ಕ್ಯಾಶ್ ಮೆಮೋನ ಫಸ್ಟ್ ಹಿಂದೆ ಕ್ಲಿಯರ್ ಮಾಡ್ಕೊಂಡ್ಮೇಲೆ ತೆಗಿಯಕ್ಕಾಗಲ್ಲ. ಒಂದೇ ಸತಿ ನಾವು ಲೋಡ್ ಇವಾಗ ನಮಗೆ ಸ್ಟಾಕ್ ಎಷ್ಟು ಬರುತ್ತೆ ನಮಗೆ 300 ಸಿಲಿಂಡರ್ ಬಂತು ಅಂತ ತಿಳ್ಕೊಳ್ಳಿ, 300 ಕ್ಯಾಶ್ ಮೆಮೋ ತೆಗಿತೀವಿ. ಅದು ಹೆಂಗೆ ಹಿಂದೆ ಫಸ್ಟ್ ಯಾರು ಬುಕ್ ಮಾಡಿದ್ರೆ ಅವ್ರು ಕ್ಯಾಶ್ ಮೆಮೋ ತಕೊಂಡ್ ಬರ್ತೀವಿ. ಸೊ ಫಸ್ಟ್ ಯಾರು ಬುಕ್ ಮಾಡಿದ್ರೆ ಅವ್ರಿಗೆ ಸಿಲಿಂಡರ್ ಕೊಡ್ತೀವಿ. ಇನ್ನೊಂದ್ ದಿನ ನೆಕ್ಸ್ಟ್ ಡೇ ಬುಕ್ ಮಾಡಿದ್ರೆ ಅವ್ರು ನೆಕ್ಸ್ಟ್ ಡೇ ಕ್ಯಾಶ್ ಮೆಮೋ ಸಿಲಿಂಡರ್ ಅಂತ ಕೊಡ್ತೀವಿ. ಆ ತರ ಆಗುತ್ತೆ. 3-4-3-5 ನ್ಯೂಸ್ಗೆ ಹಾಕ್ತೀರಾ ಸರ್? ಹಾಕಿ ಸರ್ ಇಂಥವ್ರು ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? 7 ಗಂಟೆಯಿಂದ. ವಿಡಿಯೋ ಮಾಡ್ತಿದ್ದೀರಾ? ಅದಕ್ಕೂ ದರಿದ್ರು ಬಂದೈತೆ. ನಾವು ಇನ್ನೇನು ಮಾಡೋಣ? ನಮಗೆ ತಿಂಗಳ ಕೊಡಬೇಡ್ರಿ, 2 ತಿಂಗಳಿಗೆ ಒಂದು ಕೊಟ್ಟರೆ ಸಾಕು. ಅಲ್ಲಿ ಬರ್ತಾರ 100 ರೂಪಾಯಿ ಜಾಸ್ತಿ ಕೊಡ್ತೀವಿ, ಅದಕ್ಕೂ ನಾಚಿಕೆ ಅಲ್ವ ನಿಮಗೆ ಕೊಡ್ಬೇಕು ಇವ್ರಿಗೆ ಅಂತ.